ಹುಟ್ಟುಹಬ್ಬ ಅಂದ್ರೆ ಕೇಕ್ ಕತ್ತರಿಸೋದು, ಹಾರ ತುರಾಯಿ ಹಾಕೋದು, ಬ್ಯಾನರ್ಗಳನ್ನ ಕಟ್ಟೋದು ಸಾಮಾನ್ಯ. ಕೆಲವರು ತಮ್ಮ ನೆಚ್ಚಿನ ನಾಯಕರಿಗೆ ನಾಣ್ಯಗಳು, ಹಣ್ಣುಗಳು ಅಥವಾ ದವಸ ಧಾನ್ಯಗಳಿಂದ ತುಲಾಭಾರ ಮಾಡುವುದನ್ನ ನಾವು ನೋಡಿದ್ದೇವೆ. ಆದರೆ ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ನಡೆದಿರುವ ಈ ಹುಟ್ಟುಹಬ್ಬದ ಆಚರಣೆ ಮಾತ್ರ ಎಲ್ಲಕ್ಕಿಂತ ವಿಭಿನ್ನವಾಗಿದೆ. ಹೌದು, ತಮ್ಮ ನೆಚ್ಚಿನ ಶಾಸಕ ಶ್ರೀನಿವಾಸ್ ಮಾನೆ ಅವರ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲು ಅವರ ಅಭಿಮಾನಿಗಳು ಆಯ್ದುಕೊಂಡ ಮಾರ್ಗವೇ ರಕ್ತದಾನ. ಅಷ್ಟೇ ಅಲ್ಲ, ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮದ ಧರ್ಮಗುರುಗಳಿಗೆ ರಕ್ತದಿಂದಲೇ ತುಲಾಭಾರ ಮಾಡುವ ಮೂಲಕ ಸಾಮಾಜಿಕ ಸಂದೇಶದ ಜೊತೆಗೆ ನಾಡಿಗೆ ಭಾವೈಕ್ಯತೆಯ ಸಂದೇಶವನ್ನು ಸಾರಿದ್ದಾರೆ. ಹಾನಗಲ್ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಮಾನೆ ಅವರ 52ನೇ ಜನ್ಮದಿನದ ಅಂಗವಾಗಿ ಟೀಮ್ ಆಪತ್ ಬಾಂಧವ ವತಿಯಿಂದ ಈ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೆಳಗ್ಗೆಯಿಂದಲೇ ಹಾನಗಲ್, ಅಕ್ಕಿಯಾಲೂರು, ಆಡೂರು, ಬೊಮ್ಮನಹಳ್ಳಿ, ಹೀರೂರು, ಬೆಳಗಾಲಪೇಟೆ, ತಿಳುವಳ್ಳಿ, ಹುಬ್ಬಳ್ಳಿ ಹಾಗೂ ಧಾರವಾಡ ಸೇರಿದಂತೆ ಒಟ್ಟು 9 ಕಡೆಗಳಲ್ಲಿ ಏಕಕಾಲಕ್ಕೆ ರಕ್ತದಾನ ಶಿಬಿರಗಳು ಆರಂಭಗೊಂಡವು. ಇನ್ನು ಈ ಶಿಬಿರಗಳಿಗೆ ನಿರೀಕ್ಷೆಗೂ ಮೀರಿ ಸ್ಪಂದನೆ ವ್ಯಕ್ತವಾಗಿದ್ದು, ಒಟ್ಟು 901 ಮಂದಿ ರಕ್ತದಾನ ಮಾಡುವ ಮೂಲಕ ರಕ್ತ ಸೈನಿಕರಾಗಿದ್ದಾರೆ. ಇವರಲ್ಲಿ 300ಕ್ಕೂ ಹೆಚ್ಚು ಮಂದಿ ಮೊದಲ ಬಾರಿಗೆ ರಕ್ತದಾನ ಮಾಡಿದ್ದಾರೆ ಎನ್ನುವುದು ವಿಶೇಷ. ಒಟ್ಟಾರೆ ಸುಮಾರು 356 ಲೀಟರ್ ರಕ್ತ ಸಂಗ್ರಹವಾಗಿದ್ದು, ರಾಜಕೀಯ ನಾಯಕರೊಬ್ಬರ ಜನ್ಮದಿನದ ಅಂಗವಾಗಿ ತಾಲೂಕಾ ಮಟ್ಟದಲ್ಲಿ ನಡೆದ ಅತಿ ದೊಡ್ಡ ರಕ್ತದಾನ ಅಭಿಯಾನಗಳಲ್ಲಿ ಒಂದಾಗಿ ಇದು ಗುರುತಿಸಿಕೊಂಡಿದೆ. ನಮ್ಮ ಹೆಸರು ಪ್ರಶಾಂತ್ ಅತ್ತಿಗೇರಿ ಅಂತೇಳಿ ಶ್ರೀ ಬಸವೇಶ್ವರ ರಕ್ತನಿಧಿ ಕೇಂದ್ರ ರಾಣೆಬೆನ್ನೂರು ವತಿಯಿಂದ ನಾವು ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ವಿ. ಈ ರಕ್ತದಾನ ಶಿಬಿರದಲ್ಲಿ ಸುಮಾರು 7 ಕಡೆ ಈ ದಿನ ಶ್ರೀನಿವಾಸ್, ನಮ್ಮ ಹಾನಗಲ್ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ವಿ ಮಾನ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತ 7 ಕಡೆ ರಕ್ತದಾನ ಶಿಬಿರ ಆಗಿದೆ. ಈ ರಕ್ತದಾನ ಶಿಬಿರದಲ್ಲಿ 7 ಕಡೆಯಿಂದ ಸುಮಾರು 890ರಿಂದ 901 ರಕ್ತ ಸಂಗ್ರಹವಾಗಿದೆ. ಈ ಸಂಗ್ರಹವಾದ ರಕ್ತದಿಂದ ಒಬ್ಬ ರಕ್ತದಾನಿಯಿಂದ 2ರಿಂದ 3 ಜೀವ ಉಳಿಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ಈ ಕಾರ್ಯಕ್ಕೆ ನಾವು ಶ್ರೀನಿವಾಸ್ ಮಾನ್ಯ ಸರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಇದೇ ತರ ಅವರ ಹುಟ್ಟುಹಬ್ಬಕ್ಕೆ ಮಾಡಿದಂತಹ ಕಾರ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಇದೊಂದು ಸ್ಫೂರ್ತಿಯಾಗಿ ತಗೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಈ ಒಂದು ರಕ್ತದಾನ ಶಿಬಿರವನ್ನು ಮಾಡೋದ್ರಿಂದ ಎಲ್ಲ ಅವಶ್ಯಕತೆ ಇರುವ ರೋಗಿಗಳಿಗೆ ಮತ್ತು ಬಡ ರೋಗಿಗಳಿಗೆ ಉಪಯೋಗ ಆಗುತ್ತೆ ಅಂತ ನಮ್ಮೊಂದು ಅಭಿಪ್ರಾಯ. ಮತ್ತೆ ನಾವು ಈ ಒಂದು ಹಾನಗಲ್ ತಾಲೂಕು ಒಂದೇ ಅಂತ ಅಲ್ಲ, ಇಡೀ ಹಾವೇರಿ ಜಿಲ್ಲೆಯಲ್ಲಿ ಈ ತರ ರಕ್ತದಾನ ಶಿಬಿರಗಳನ್ನು ತುಂಬಾ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಅಕ್ಕಿಯಲ್ಲೂರಿನಲ್ಲಿರುವ ಕರಿಬಸಪ್ಪ ಗೋಂದಿ ಅವರು ಕೂಡ ಒಂದು ತುಂಬಾ ಸ್ಫೂರ್ತಿಯಾಗಿ ನಿಂತ್ಕೊಂಡಿದ್ದಾರೆ. ಅವರು 200ನೇ ಹೆಸರು ರಕ್ತದಾನ ಮಾಡಿ ಎಲ್ಲಾ ರಕ್ತದಾನಗಳು ಸ್ಫೂರ್ತಿಯಾಗಿದ್ದಾರೆ. ಸೊ ಮತ್ತೆ ಇದು ಒಂದೇ ಅಂತಂದಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ಜಿಲ್ಲೆಯಲ್ಲೂ ಈ ತರ ರಕ್ತದಾನ ಮಾಡಬೇಕಂತಂದೇಳಿ ಕಳಕಳಿ ಮನವಿ ಮಾಡಿಕೊಳ್ತಿದ್ದೇವೆ. ರಕ್ತದಾನ ಮಾತ್ರವಲ್ಲ, ಸಾರ್ವಜನಿಕರ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನದ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಇದೇ ವೇಳೆ ನಡೆಸಲಾಯಿತು. ಹಿಮ್ಸ್ ಹಾವೇರಿ, ಕೆಎಂಸಿಆರ್ಐ ಹುಬ್ಬಳ್ಳಿ, ಎಸ್ಡಿಎಂ ಹಾಗೂ ಇತರೆ ರಕ್ತನಿಧಿ ಕೇಂದ್ರಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದು ಭಾವೈಕ್ಯತೆಯ ರಕ್ತದಾನ ತುಲಾಭಾರ. ಹಾನಗಲ್ ಪಟ್ಟಣದ ಕುಮಾರೇಶ್ವರ ಮಠದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ 3 ಧರ್ಮಗಳ ಧರ್ಮಗುರುಗಳನ್ನ ಗೌರವಪೂರ್ವಕವಾಗಿ ತಕ್ಕಡಿಯಲ್ಲಿ ಕೂರಿಸಿ ಅವರ ತೂಕಕ್ಕೆ ಸಮಾನವಾಗಿ ರಕ್ತದಾನದ ಮೂಲಕ ಸಂಗ್ರಹಿಸಿದ್ದ ರಕ್ತದ ಬ್ಯಾಗ್ಗಳನ್ನ ಇಟ್ಟು ತುಲಾಭಾರ ನೆರವೇರಿಸಲಾಯಿತು. 3000 ಮಠದ ಶ್ರೀ ಗುರುಸಿದ್ದರಾಜಯೋಗೀಂದ್ರ ಮಹಾಸ್ವಾಮಿಗಳು, ಮುಸ್ಲಿಂ ಧರ್ಮಗುರು ಹಾಫೀಜ್ ಹಜರತ್ ಅಲಿ ಸುಳ್ಳಳ್ಳಿ ಹಾಗೂ ಕ್ರೈಸ್ತ ಧರ್ಮಗುರು ಫಾದರ್ ದೀಪಕ್ ಜೋಸೆಫ್ ಅವರಿಗೆ ಈ ವಿಶಿಷ್ಟ ರಕ್ತದಾನ ತುಲಾಭಾರ ನಡೆಸಿ ಸನ್ಮಾನಿಸಲಾಯಿತು. ಮಾನೆಯವರ ಹುಟ್ಟುಹಬ್ಬ, ಇದನ್ನ ರಕ್ತದಾನದ ತುಲಾಭಾರ ಮಾಡುವುದರ ಮುಖಾಂತರ ಆಚರಿಸಿಕೊಂಡಿದ್ದಾರೆ. ಇಲ್ಲಿ 3 ಧರ್ಮದ ಧರ್ಮಗುರುಗಳನ್ನು, ಹಿಂದೂ, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗುರುಗಳನ್ನು ಆ ರಕ್ತದಿಂದ ತುಲಾಭಾರ ಮಾಡುವುದರ ಮುಖಾಂತರ ಭಾವೈಕ್ಯತೆಯನ್ನ, ಇಡೀ ನಾಡಿಗೆ ಭಾವೈಕ್ಯತೆಯ ಸಂದೇಶವನ್ನ ಕೊಡುವಂತ ಒಂದು ಕಾರ್ಯಕ್ರಮ ಇದು. ಆದ್ದರಿಂದ ಇದು ನೂರಾರು ಜನರಿಗೆ ಪ್ರಾಣ ಉಳಿಸುವಂತಹ ಕಾರ್ಯಕ್ರಮ ಇದಾಗಿದೆ.
ಇದು ಹುಟ್ಟುಹಬ್ಬ ವಿಶಿಷ್ಟವಾದ ಹುಟ್ಟುಹಬ್ಬ. ಇವತ್ತಿನ ದಿನಗಳಲ್ಲಿ ಧರ್ಮಗಳ ಮಧ್ಯೆ ಸಂಘರ್ಷ ಹೆಚ್ಚಾಗ್ತದೆ, ಧರ್ಮಗುರುಗಳ ಬಗ್ಗೆ ಎತ್ತಿಡುವಂಥ ಕೆಲಸ ಆಗ್ತದೆ. ಅಂತ ಸಮಯದಲ್ಲಿ ಒಂದೇ ವೇದಿಕೆಯಲ್ಲಿ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ ಕೂತಿದ್ದು, ನಾವು ಪರಸ್ಪರ ಪ್ರೀತಿಯಿಂದಲೇ ಇದರಲ್ಲಿ ಭಾಗವಹಿಸಿದ್ದೇವೆ. ಇದನ್ನು ನೋಡಿದಾಗ ಆಯಾ ಧರ್ಮದ ಫಾಲೋವರ್ಸ್ ಏನೈತಲ್ಲ, ತುಂಬ ಒಂದು ಭಾವನಾತ್ಮಕವಾಗಿ ಬೆಸಗೆ ಆಗಲಿಕ್ಕೆ ಪ್ರೇರಣೆ ಆಗ್ತದೆ. ಸಮಾಜದಲ್ಲಿ ಧರ್ಮ, ಜಾತಿ, ಭಾಷೆ ಬೇರೆ ಬೇರೆ ಇರಬಹುದು, ಆದರೆ ನಮ್ಮೆಲ್ಲರ ದೇಹದಲ್ಲಿ ಹರಿಯುವ ರಕ್ತದ ಬಣ್ಣ ಮಾತ್ರ ಒಂದೇ ಎಂಬ ಸಂದೇಶವನ್ನ ಈ ಕಾರ್ಯಕ್ರಮ ಸಾರಿದೆ. ಹುಟ್ಟುಹಬ್ಬವನ್ನ ಕೇವಲ ಸಂಭ್ರಮದ ಆಚರಣೆಯಾಗಿ ಮಾಡದೆ ನೂರಾರು ಜನರ ಜೀವ ಉಳಿಸುವ ಮಹತ್ವದ ಕಾರ್ಯಕ್ಕೆ ವೇದಿಕೆಯಾಗುವಂತೆ ರೂಪಿಸಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಒಟ್ಟಿನಲ್ಲಿ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಅವರ 52ನೇ ಜನ್ಮದಿನ ಕೇವಲ ಹುಟ್ಟುಹಬ್ಬದ ಆಚರಣೆಯಾಗದೆ 901 ಜನರ ರಕ್ತದಾನದ ಮೂಲಕ ಜೀವದಾನದ ಹಬ್ಬವಾಗಿ 3 ಧರ್ಮಗಳ ಭಾವೈಕ್ಯತೆಯ ಪ್ರತೀಕವಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತಹ ಕಾರ್ಯಕ್ರಮವಾಗಿ ಮೂಡಿಬಂದಿದೆ.